ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಪ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸುಸ್ವಾಗತವನ್ನು ಬಯಸ್ತೇನೆ ಸ್ನೇಹಿತರೆ. ಇಂದು ಈ ಒಂದು ವಿಡಿಯೋದಲ್ಲಿ SSC ಸ್ಟೆನೋಗ್ರಾಫರ್ ರಿಕ್ರೂಟ್ಮೆಂಟ್ 2026 ನೋಡಿ, SSCಯಲ್ಲಿ ಸ್ಟೆನೋಗ್ರಾಫರ್ ಹುದ್ದೆಗೆ ಇಲ್ಲಿ ನೇಮಕಾತಿ ನೀಡುತ್ತಿದೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಸ್ನೇಹಿತರೆ. ಹಾಗೆ ಇದೇ ಥರದ ಎಲ್ಲ ಜಾಬ್ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಕೆಳಗಡೆ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡ್ಬೋದು ಸ್ನೇಹಿತರೆ. ಒಟ್ಟು 731 ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತಿದೆ. ನೋಡಿ, ಎಲಿಜಿಬಿಲಿಟಿ ಏನು, ಫೀಸ್ ಎಷ್ಟು, ಲಾಸ್ಟ್ ಡೇಟ್ ಎಷ್ಟು, ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳುವುದು, ಯಾವ್ಯಾವ ಒಂದು ಟೆಸ್ಟ್ಗಳಿರುತ್ತೆ, ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ನೋಡಿ, ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ನೋಡೋದಾದರೆ 24 ಏಪ್ರಿಲ್ 2026 ನೋಟಿಫಿಕೇಷನ್ನ ಬಿಡುಗಡೆ ಮಾಡ್ತಾರೆ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 24 ಏಪ್ರಿಲ್ 2026 ಆಗಿರುತ್ತೆ. ಅಪ್ಲೈ ಆನ್ಲೈನ್ ಲಾಸ್ಟ್ ಡೇಟ್ ಬಂದುಬಿಟ್ಟು 15 ಮೇ 2026 ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಫೀಸ್ ಪೇಮೆಂಟ್ ಮಾಡಲಿಕ್ಕೆ 16 ಮೇ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಕರೆಕ್ಷನ್ ಡೇಟ್ ನೋಡಿ 20 ಮತ್ತು 21 ಮೇ ಇದಕ್ಕೆ ಕರೆಕ್ಷನ್ ಡೇಟ್ ಇರುತ್ತೆ ಸ್ನೇಹಿತರೆ. ಮತ್ತು ಎಕ್ಸಾಮ್ ಡೇಟ್ ನೋಡಿ ಅನೌನ್ಸ್ ಕೂಡ ಆಗಿದೆ. ಜುಲೈ ಟು ಆಗಸ್ಟ್ 2026 ಎಕ್ಸಾಮ್ ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ. ಫೀಸ್ ನೋಡೋದಾದರೆ ಜನರಲ್ OBC EWCಗೆ 100 ರೂಪಾಯಿ ಇರುತ್ತೆ. SC ST PH ಫೀಮೇಲ್ಗೆ ಯಾವುದೇ ರೀತಿಯಲ್ಲಿ ಫೀಸ್ ಕೂಡ ಇಲ್ಲಿ ಇರೋದಿಲ್ಲ ಸ್ನೇಹಿತರೆ. ಏಜ್ ಲಿಮಿಟ್ ನೋಡಿ, ಮಿನಿಮಮ್ 18 ವರ್ಷ ಆಗಿರಬೇಕಾಗುತ್ತೆ. ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು 27 ವರ್ಷ ನಿಮಗೆ ಮ್ಯಾಕ್ಸಿಮಮ್ ಇರಬೇಕಾಗುತ್ತೆ. ಗ್ರೇಡ್ 3ನವ್ರಿಗೆ 30 ವರ್ಷ ಇಲ್ಲಿ, ಗ್ರೇಡ್ Cನಿಗೆ 30 ವರ್ಷ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ? ಟೋಟಲ್ ಪೋಸ್ಟ್ಗಳನ್ನು ನೋಡಿ 731 ಪೋಸ್ಟ್ಗಳು ಇಲ್ಲಿ ಖಾಲಿ ಇವೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ನೋಡಿ, SSC ಸ್ಟೆನೋಗ್ರಾಫರ್ ಗ್ರೇಡ್ C ಮತ್ತು D ನೋಟಿಫಿಕೇಷನ್ನಲ್ಲಿ ಇಲ್ಲಿ ಬಿಡುಗಡೆಯನ್ನು ಮಾಡಲಾಗುತ್ತಿದೆ. ಎಲಿಜಿಬಿಲಿಟಿ ನೋಡೋದಾದರೆ SSC ಸ್ಟೆನೋಗ್ರಾಫರ್ ಗ್ರೇಡ್ C ವೇಕೆನ್ಸಿ 2026 12th ಪಾಸ್ ಆಗಿರಬೇಕು ಅಥವಾ ಈಕ್ವಲೆಂಟ್ ಎನಿ ರೆಕಗ್ನೈಸ್ಡ್ ಬೋರ್ಡ್ ಇನ್ಸ್ಟಿಟ್ಯೂಷನ್ ನಿಮಗೆ ಒಂದು ಎಲಿಜಿಬಿಲಿಟಿ ಇರಬೇಕಾಗುತ್ತೆ. ನೋಡಿ, 12th ಅಂದರೆ 12ನೇ ತರಗತಿ ಪಾಸ್ ಆಗಿರ್ಬೋದು ಅಥವಾ ITI ಡಿಪ್ಲೊಮಾ ಮಾಡಿದವರು ಕೂಡ ಇಲ್ಲಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. SSC ಸ್ಟೆನೋಗ್ರಾಫರ್ ಗ್ರೇಡ್ 3 ವೇಕೆನ್ಸಿ 2026 ನಲ್ಲಿ ಇದು ಕೂಡ ಅಷ್ಟೇ 12ನೇ ತರಗತಿ ಪಾಸ್ ಆಗಿರಬೇಕು. ಅದಕ್ಕೆ ತಕ್ಕಂಥ ಈಕ್ವಲೆಂಟ್ ನೀವು ಡಿಗ್ರಿ, ITI ಅಥವಾ ಡಿಪ್ಲೊಮಾವನ್ನು ಮುಗಿಸಿ ನೀವು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ ಸ್ಯಾಲರಿ ಡೀಟೇಲ್ಸ್ ನೋಡಿ. SSC ಸ್ಟೆನೋಗ್ರಾಫರ್ ಗ್ರೇಡ್ C ಸ್ಯಾಲರಿ 2026 ನೋಡೋದಾದರೆ 9,300ರಿಂದ 34,800 ರೂಪಾಯಿ ಇಲ್ಲಿ ಪರ್ ಮಂತ್ ಇರುತ್ತೆ. ಗ್ರೇಡ್ ಪೇ ನೋಡೋದಾದರೆ 4,200 ನಿಮಗೆ ಅಲವೆನ್ಸ್ ಕೂಡ ಇರುತ್ತೆ ಸ್ನೇಹಿತರೆ. ಗ್ರೇಡ್ 3 ಸ್ಯಾಲ್ರಿ ನೋಡೋದಾದರೆ 5,200ರಿಂದ 20,200ವರೆಗೂ ಪರ್ ಮಂತ್ ಇಲ್ಲಿ ಇರುತ್ತೆ ಸ್ನೇಹಿತರೆ. ಅಲವೆನ್ಸ್ ನೋಡೋದಾದರೆ HRA TA DA ಆ್ಯಂಡ್ ಅದರ್ ಅಲವೆನ್ಸ್ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಈ ಥರ ಭತ್ಯೆಗಳು ಸಿಗುತ್ತೆ. ಸೆಲೆಕ್ಷನ್ ಪ್ರೊಸೆಸ್ನ ನೋಡೋದಾದರೆ ಇಲ್ಲಿ ಆನ್ಲೈನ್ ಎಕ್ಸಾಮ್ ಕೂಡ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ, ಮೆಡಿಕಲ್ ಎಕ್ಸಾಮ್ ಇರುತ್ತೆ, ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ. ಇಷ್ಟು ಮುಖಾಂತರ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ನಡೀತಿರುತ್ತೆ. ದಯವಿಟ್ಟು ಯಾರಾದರೂ ಅರ್ಜಿ ಉಳ್ಳಂಥ ಅಭ್ಯರ್ಥಿಗಳು, ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು, ಈಗಾಗಲೇ ನಾವು SSCಯಲ್ಲಿ ಕೆಲಸ ಮಾಡಬೇಕು ಅಂತ ಇರ್ತಕ್ಕಂಥ ಅಭ್ಯರ್ಥಿಗಳು ದಯವಿಟ್ಟು ಈಗಲಿಂದನೇ ನೀವು ಓದಲಿಕ್ಕೆ ಪ್ರಾರಂಭ ಮಾಡಿದರೆ ನಿಮಗೊಂದು ಉತ್ತಮವಾದ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಯಾರಾದರೂ ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಯಾರಾದರೂ 12th ಮತ್ತು ಅದಕ್ಕೆ ಈಕ್ವಲೆಂಟಾಗಿ ತರಬೇತಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದರೆ ಅವರಿಗೂ ಕೂಡ ನೀವು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಕೂಡ ಒಂದು ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ಸ್ನೇಹಿತರೆ. ನೋಡಿ, 15 ಮೇ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ದಯವಿಟ್ಟು ಅದರೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿ. ಯಾಕಂದರೆ ಲಾಸ್ಟ್ ಡೇಟಲ್ಲಿ ನಿಮಗೆ ಸರ್ವರ್ ಕೂಡ ಬ್ಯುಸಿ ಬರ್ಬೋದು. ಹಾಗಾಗಿ ಈಗಲೇ ನೀವು ಅರ್ಜಿಗಳನ್ನು ಸಲ್ಲಿಸಿದರೆ ಒಂದು ನಿಮಗೆ ಉತ್ತಮವಾದ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟು ಈ ಒಂದು ವಿಡಿಯೋದ ಮಾಹಿತಿ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಅಂತ ಹೇಳಿದೆ ವಿಡಿಯೋ ಮುಗಿಸ್ತಾನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹಾಗೆ ಇದೇ ಥರದ ಎಲ್ಲ ಜಾಬ್ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೆಳಗಡೆ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಬಾಯ್.